ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಏನಿದೆ ಇದ್ರ ಮೇಲೆ ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೀನಿ. ಸೊ ಈ ಕೀ ಪಾಯಿಂಟ್ಸಲ್ಲಿ ನಿಮಗೆ 1 and 2 ಮಾರ್ಕ್ಸಿನ ಕ್ವಶನ್ಸಿಗೆ ಆನ್ಸರ್ಸು ಕವರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನ್ನ ಕೇಳಿದ್ದಾರೆ ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಕ್ವಶನ್ ನಂಬರ್ 21, ರೈಟ್ ಎ ನೋಟ್ ಆನ್ ಬೋರ್ಜಸ್ ಥಾಟ್ಸ್ ಆನ್ ಮೆಟಾಫರ್ಸ್ ಅಂತ ಇದೆ. ಸೊ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಮೆಟಾಫರ್ಸ್ ಬಗ್ಗೆ ಇರುವಂತಹ ಥಾಟ್ಸ್ ಏನು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಇಲ್ಲಿ 17th ಕ್ವಶನ್ ನಂಬರ್, ಇಫ್ ಬುಕ್ಸ್ ಡಿಸಪಿಯರ್ ಶ್ಯೂರ್ಲಿ ಹಿಸ್ಟರಿ ವುಡ್ ಡಿಸಪಿಯರ್. ಇಫ್ ಬುಕ್ಸ್ ಡಿಸಪಿಯರ್ ಶ್ಯೂರ್ಲಿ ಹಿಸ್ಟರಿ ವುಡ್ ಡಿಸಪಿಯರ್. ಇವ್ಯಾಲ್ಯೂಯೇಟ್ ದಿ ಸ್ಟೇಟ್ಮೆಂಟ್ ಆಫ್ ಜಾರ್ಜ್ ಲೂಯಿಸ್ ಬೋರ್ಜಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ 3 ಮಾರ್ಕ್ಸಿಗೆ ಕೇಳಿಬಿಟ್ಟಿದ್ದಾರೆ. ವಾಟ್ ಆರ್ ಬೋರ್ಜಸ್ ವ್ಯೂಸ್ ಆನ್ ಹಿಸ್ ಮದರ್? ವಾಟ್ ಆರ್ ಬೋರ್ಜಸ್ ವ್ಯೂಸ್ ಆನ್ ಹಿಸ್ ಮದರ್? ಬೋರ್ಜಸ್ ವಾಸ್ ಎಜುಕೇಟೆಡ್ ಬೈ ಹಿಸ್ ಫಾದರ್ಸ್ ಲೈಬ್ರರಿ. ಹಿಸ್ ಮದರ್ ಡೋನಾ ಲಿಯೋನಾರ್ was an extraordinary person. Borges became blind. Blindness was a way of life and a resource. Life and a resource. He suffered humiliation and embarrassment. He wanted to write a history of book. He wanted to write a history of book. Poetry is intimate and essential. It is the aesthetic act. Book is the most astounding invention of man. ಈ ಲೈನ್ ನೋಡಿ, ಸಾಕಷ್ಟು ಸಲ ರಿಪೀಟ್ ಆಗಿದೆ ನಿಮ್ಮ 1 ಮಾರ್ಕಲ್ಲಿ. ಬುಕ್ ಈಸ್ ದ ಮೋಸ್ಟ್ ಎಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಓನ್ಲಿ ದ ಬುಕ್ ಈಸ್ ಮ್ಯಾನ್ಸ್ ಇಮ್ಯಾಜಿನೇಷನ್ ಅಂಡ್ ಮೆಮೊರಿ. ಬೋರ್ಜಸ್ ಬಿಲೀವ್ಸ್ ದಟ್ ಬುಕ್ಸ್ ವುಡ್ ನೆವರ್ ಡಿಸಪಿಯರ್. Borges believes that books would never disappear. If books disappear, surely history and man would disappear. Because books are the great memory of all centuries, time and river, life and dreams, death and sleep, stars and ice, flowers and women are the metaphors. ಸೊ ಯಾಕೆ ಈ ಕೀ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, 1 or 2 ಮಾರ್ಕ್ಸಲ್ಲಿ ನಿಮಗೇನಾದರೂ ಕಾನ್ಸೆಪ್ಟ್ ಕ್ವಶನನ್ನು ಕೇಳಿದಾಗ ಈ ಕೀ ಪಾಯಿಂಟ್ಸಿಂದ ನಿಮಗೆ ಆನ್ಸರ್ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕಾಗಿ ಕೊಟ್ಟಿರುವಂಥದ್ದು. ಸೊ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ, ನಾಳೆಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ ಅಂತ ಭಾವಿಸಿದ್ದೀನಿ. ಚೆನ್ನಾಗಿ ಬರೀರಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಬರೀರಿ. ಓದಿದ್ದೆಲ್ಲ ನೆನಪಾಗುತ್ತೆ. ಗ್ರಾಮರ್ ಸೈಡು ಕ್ವಶನ್ಸಿಗೆ ಆನ್ಸರ್ನ ಬರೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಈಗ ಪ್ಯಾಸೇಜ್ ಆಗಿರ್ಬೋದು, ನೋಟ್ ಮೇಕಿಂಗ್ ಆಗಿರ್ಬೋದು, ಲೆಟರ್ ಆಗಿರ್ಬೋದು, ಔಟ್ ಆಫ್ ಔಟ್ ನಿಮಗೆ ಬರಲೇಬೇಕು ಅನ್ನೋದಕ್ಕೆ ನಿಮಗೊಂದು ಇನ್ಸ್ಟ್ರಕ್ಷನ್ ವೀಡಿಯೋ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾ ಇದ್ದೀರಿ. ಚೆನ್ನಾಗಿ ಬರೀರಿ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಕೂಲಾಗಿ ಇರಿ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.